ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಆ್ಯಕ್ಚುಲ್ ಆಗಿ GDS ಅಪ್ಲಿಕೇಶನ್ ಬಗ್ಗೆ ತುಂಬ ಜನ ಕೇಳಿರುವಂಥ ಒಂದು ಪ್ರಕಾರ ಕಟ್ ಆಫ್ ನೀವು ಹೇಳಿರೋ ಪ್ರಕಾರ ಬಂದಿಲ್ವಲ್ಲ ಬ್ರೋ ಈ ಸತಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡೋಣ ಅಂತ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ GDS ಅಪ್ಲಿಕೇಶನ್ ಥರ್ಡ್ ಮೆರಿಟ್ ಲಿಸ್ಟ್ ಬಂದುಬಿಟ್ಟು ನಿನ್ನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ವೇಳೆ ನೀವೇನ ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನ ಚೆಕ್ ಮಾಡಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಕೊಂಡು ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ನೀವು ಆ ಒಂದು PDF ಓಪನ್ ಮಾಡ್ಕೊಂಡು ನಿಮ್ಮ ಒಂದು ರಿಸಲ್ಟ್ ಇದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ, ಅಂದರೆ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಒಂದು ವೇಳೆ ನೀವೇನ ಸೆಲೆಕ್ಷನ್ ಆಗಿದ್ರಿ ಅಂತ ಹೇಳಿದ್ರೆ 25ನೇ ತಾರೀಕು ಒಳಗಡೆ, 26 ಬೇಡ 25ನೇ ತಾರೀಕು ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಕಂಪ್ಲೀಟ್ ಮಾಡ್ಕೊಂಬಿಡಿ. 26ನೇ ತಾರೀಕು ತುಂಬ ಜಾಮ್ ಇರುತ್ತೆ. ಸೊ ಹಂಗಾಗಿನೇ 25ನೇ ತಾರೀಕು ಒಳಗಡೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಜಾಯ್ನಿಂಗ್ ಲೆಟರ್ ಅನ್ನು ಬಂದು ತೊಗೊಂಬಿಡಿ. ಸೊ ಓಕೆನಾ, ಇದು ಮೇನ್ ಇಂಪಾರ್ಟೆಂಟು. ಯಾರ್ದೆಲ್ಲ 96, 95, 94 ಬಂದಿದೆ ಅವ್ರದ್ದೆಲ್ಲರದು ಕೂಡ ಥರ್ಡ್ ಮೆರಿಟ್ ಲಿಸ್ಟ್ ಸೆಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಒಬ್ಬರಿಗೆ 58% ಸೆಲೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು, ಅದು ಕೂಡ OBC ಕ್ಯಾಂಡಿಡೇಟ್ಗೆ. ಸೊ ನೀವು ಯಾರೆಲ್ಲ 58 ಆ್ಯಕ್ಚುಲಾಗಿ 80 ಇರೋರೇ ಸೆಲೆಕ್ಟ್ ಆಗ್ತಿಲ್ಲ, 85 ಇರೋರೇ ಸೆಲೆಕ್ಟ್ ಆಗ್ತಿಲ್ಲ, 58 ಸೆಲೆಕ್ಟ್ ಆಗಿದೆ ಅಂದರೆ ಅನುಮಾನನೇ ಬೇಡ. ಇದೊಂದು ನನ್ನ ಪ್ರಕಾರ ಇದು ಒಂದು ಲಕ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಇದೇನು ಮಿಸ್ಟೇಕ್ ಆಗಿದೆಯೋ ಲಕ್ಕೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಸೆಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬಿಟ್ರೆ ಮುಗೀತು ಅಷ್ಟೇ. ಜಾಯ್ನಿಂಗ್ ಪ್ರೊಸೆಸ್ ಅನ್ನುವಂಥದ್ದು ಇರುತ್ತೆ, ಆ ಥರ ಇರುತ್ತೆ. 100ರಲ್ಲಿ ಒಬ್ಬರು ಅಥವಾ 1000ರಲ್ಲಿ ಒಬ್ರಿಗೆ ಈ ಥರ ಲಕ್ ಇರುತ್ತೆ. ಸೊ ಹಂಗಾಗಿನೇ ಸೊ ಒಂದ್ಸತಿ ರಾಂಗ್ ಆಗಿ ಎಂಟ್ರಿ ಆಗಿದೆಯೋ ಏನೋ ಒಂದ್ಸತಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಯಾರ್ದೆಲ್ಲ 58 ಬಂದಿದೆ ಅವ್ರದ್ದು. ಓಕೆನಾ. ಸೊ ಮೊದಲನೇದಾಗಿ ನಿಮ್ಮಲ್ಲಿ ತುಂಬ ಜನ ಫೋರ್ತ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಾಗಿ ಇವಾಗ 350 ಜನನ ಸೆಲೆಕ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 350 ಜನ ಸೆಲೆಕ್ಷನ್ ಮಾಡಿದ್ದಾರೆ. ಈ 350ಅಲ್ಲಿ ಮಿನಿಮಮ್ ಒಂದು 150ರಿಂದ 200 ಜನನಂತೂ ಖಂಡಿತವಾಗ್ಲೂ ಈ ಒಂದು ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಇನ್ನು ಜಾಸ್ತಿ ಜನ ಮೆರಿಟ್ ಲಿಸ್ಟ್ ಅಂದರೆ ವೇಕೆನ್ಸೀಸ್ ಖಾಲಿ ಇತ್ತು ಅಂತ ಹೇಳೋದಾದ್ರೆ ಫೋರ್ತ್ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಒಳಗೆ ನಿಮಗೆ ಸೇಮ್ ಡೇಟ್ 10-11ನೇ ತಾರೀಕು ಒಳಗಡೆ ರಿಲೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತೆ ಇನ್ನೊಂದು ಕಟ್ ಆಫ್ ಹೇಳೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ 85 ತನಕ ಕೂಡ ಹೋಗಿದ್ದು ಕಟ್ ಆಫು. ಈ ಸತಿ 93, 94ಗೆ ಸ್ಟಾಪ್ ಆಗಿಬಿಟ್ಟಿದೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಸೊ ಇದೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು. 94 ಕೂಡ ತುಂಬ ರೇರು. 98, 96 ಈ ಥರ ಕಟ್ ಆಫ್ ಆಗ್ತಿರೋದ್ರಿಂದ ನಾವು ಹೆಂಗೆ ಕಟ್ ಆಫ್ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಈ GDSನವ್ರದ್ದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಇದೇ ಮೇನ್ ಪ್ರಾಬ್ಲಮ್ ಆಗ್ತಿರುವಂಥದ್ದು. ಏನಕ್ಕೆ ಒಂದು ಸತಿ ಬಿಟ್ಟಿದ್ದು ಇನ್ನೊಂದು ಸತಿ ಬಿಡಲ್ಲ ಇವರು. ಸೊ ಇದೇ ಒಂದು ಮೇನ್ ಪ್ರಾಬ್ಲಮು. ಸೊ ಹಂಗಾಗಿನೇ ನೋಡೋಣಂತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. GDSದು ಇನ್ನೊಂದು ಲಿಸ್ಟ್ ಬರುತ್ತೆ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನೀವೇನ ಮೆರಿಟ್ ಲಿಸ್ಟ್ ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಏನಕ್ಕಪ್ಪ ಅಂದರೆ ಪ್ರತಿಯೊಂದು ಅಪ್ಡೇಟು GDS ಬಗ್ಗೆ ನಾನು ಜಾಯ್ನಿಂಗ್ ಲೆಟರ್, ಇವಾಗ ಏನು ಸೆಲೆಕ್ಷನ್ ಆಗಿರ್ತಾರೋ ಅವ್ರದ್ದು ಜಾಯ್ನಿಂಗ್ ಲೆಟರು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಮುಂದೆ ಮಾತರಂ.